ನಾವು ಇತ್ತೀಚೆಗೆ ಈ ವರ್ಷದ ಪ್ರಾರಂಭದಿಂದ ನಾವು ಪ್ರಕಟಣೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ 7 ಸಭೆಗಳ ಬಗ್ಗೆ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಆ 7 ಸಭೆಗಳು ಪ್ರಕಟಣೆ 1:11 ನೋಡಬೇಕಾದ್ರೆ ಎಫೆಸ, ಸ್ಮರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲಿದೆಲ್ಫಿಯಾ, ಲವೋದಿಕೀಯ ಎಂಬುದಾಗಿ 7 ಪಟ್ಟಣದಲ್ಲಿರುವಂಥ 7 ಸಭೆಗಳಿಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರೆಯುವಂಥ ಪತ್ರಿಕೆಗಳನ್ನು ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಇದಾಗಲೇ ನಾವು ಎಫೆಸ, ಸ್ಮರ್ನ, ಪೆರ್ಗಮ ಪಟ್ಟಣದಲ್ಲಿರುವಂಥ ಸಭೆಗಳನ್ನು ಧ್ಯಾನ ಮಾಡಿ ನಾವು ಮುಗಿಸಿದ್ದೇವೆ. ಕಳೆದ ವಾರ ತುವತೈರ ಈ ಪಟ್ಟಣದಲ್ಲಿರುವಂಥ ಸಭೆಯ ಬಗ್ಗೆ ನಾವು ಧ್ಯಾನಿಸಲು ಶುರು ಮಾಡಿದೆವು. ಈಗ ಅದರ ಮುಂದಿನ ಭಾಗವನ್ನು ನಾವು ನೋಡೋಣ. ಇಂದಿನ ಧ್ಯಾನಕ್ಕಾಗಿ ಪ್ರಕಟಣೆ 2ನೇ ಅಧ್ಯಾಯ ಅದರ 18ನೇ ವಾಕ್ಯದಿಂದ 29ನೇ ವಾಕ್ಯದ ತನಕ ತುವತೈರ ಪಟ್ಟಣದಲ್ಲಿರುವಂಥ ಸಭೆಯ ದೂತನಿಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರೆಯುವಂಥ ಪತ್ರಿಕೆ. ಇದರ 2 ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದೆವು, 18 ಮತ್ತು 19ನೇ ವಾಕ್ಯ. ಕರ್ತನಾದಂಥ ಯೇಸು ಕ್ರಿಸ್ತನು ತನ್ನ ಬಗ್ಗೆ ತಾನೇ ಪ್ರಕಟಿಸುವಂಥ ಕಾರ್ಯ, ಬೆಂಕಿಯ ಉರಿಯಂತಿರುವಂಥ ಕಣ್ಣುಗಳು, ತಾಮ್ರದಂತಿರುವಂಥ ಪಾದಗಳು, ಇದು ಕರ್ತನ ಪರಿಶುದ್ಧತೆಯನ್ನು, ನ್ಯಾಯ ತೀರ್ಪನ್ನು ಸೂಚಿಸ್ತದೆ ಎಂಬುದಾಗಿ ನಾವು ನೋಡಿದೆವು. ಅದು ಮಾತ್ರವಲ್ಲ, ಈ ಸಭೆಯನ್ನು ಹೊಗಳುವಂಥ ವಿಷಯಗಳು 19ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಕಡೆ ಕೃತ್ಯಗಳು ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳು ಎಂಬುದಾಗಿ ನಾನು ಬಲ್ಲೆನು. ನೋಡ್ರಿ, ಎಫೆಸ ಸಭೆಯಲ್ಲಿ ಬರಿಬೇಕಾದ್ರೆ ಆತನು ಹೇಳ್ತಾನೆ, ಒಂದು ವಿಷಯ ತಪ್ಪೋರಿಸಬೇಕಾಗಿದೆ, ಮೊದಲಿದಂಥ ಪ್ರೀತಿ ನಿನಗಿಲ್ಲ ಎಂಬುದಾಗಿ. ಆದರೆ ತುವತೈರದಲ್ಲಿರುವಂಥ ಸಭೆಯ ಬಗ್ಗೆ ಬರಿಬೇಕಾದ್ರೆ ನಿನ್ನ ಪ್ರೀತಿಯನ್ನು ಬಲ್ಲೆನು ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಸಾಕ್ಷಿ ಕೊಡುವುದನ್ನು ನಾವು ನೋಡ್ತೇವೆ. ಈಗ ಈ ಸಭೆಯಲ್ಲಿರುವಂಥ ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಅಥವಾ ತಪ್ಪು ಹೊರಿಸಬೇಕಾದಂಥ ಕಾರ್ಯ, ಈ ಸಭೆಯು ಯಾವ ವಿಷಯದಲ್ಲಿ ಮನತಿರುಗಬೇಕಾಗಿದೆ, ಅದು ಮಾತ್ರವಲ್ಲ, ಜಯ ಹೊಂದುವವನಿಗೆ ದೇವರು ಕೊಡುವಂಥ ಕೊಡುಗೆ, ಬಹುಮಾನ ಏನು ಎಂಬುದನ್ನು ನಾವು ಧ್ಯಾನ ಮಾಡಲಿದ್ದೇವೆ. 20ನೇ ವಾಕ್ಯ, ಈ ತುವತೈರ ಪಟ್ಟಣದಲ್ಲಿರುವಂಥ ಸಭೆ ಅದು ಬಹಳ ತಾಳ್ಮೆಯುಳ್ಳ ಸಭೆ, ಪ್ರೀತಿಯುಳ್ಳ ಸಭೆ, ಪರೋಪಕಾರ ಮಾಡುವಂಥ ಸಭೆ. ಕಡೆ ಕೃತ್ಯಗಳು ಅಂದರೆ ಈಗ ಮಾಡ್ತಿರುವಂಥ ಕೃತ್ಯಗಳು ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾಗಿದೆ. ಇದನ್ನೆಲ್ಲ ಕರ್ತನಾದಂಥ ಯೇಸು ಕ್ರಿಸ್ತನು ಬಲ್ಲನಾಗಿದ್ದಾನೆ. ಈಗ ಈ ಸಭೆಯ ಮೇಲೆ ತಪ್ಪು ಹೊರಿಸಬೇಕಾದಂಥ ವಿಷಯ 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದನ್ನು ನಾವು ಓದೋಣ. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ, ಅದೇನೆಂದರೆ ಯೆಜಬೇಲಳೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ಕರ್ತನಾದಂಥ ಯೇಸು ಕ್ರಿಸ್ತನು ತುವತೈರ ಪಟ್ಟಣದಲ್ಲಿರುವಂಥ ಈ ಸಭೆಯ ಮೇಲೆ ತಪ್ಪು ಹೊರಿಸುತ್ತಿರುವಂಥ ವಿಷಯ ಏನು? 20ನೇ ವಾಕ್ಯ ಈಗ ನಾವು ಓದಿದ ಹಾಗೆ, ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ, ಅದೇನೆಂದರೆ ಯೆಜಬೇಲಳೆಂಬುದಾಗಿ ಒಂದು ಹೆಂಗಸು. ನೋಡ್ರಿ, ಪೆರ್ಗಮದಲ್ಲಿರುವಂಥ ಸಭೆಗೆ ಬರಬೇಕಾದ್ರೆ ಹಳೆ ಒಡಂಬಡಿಕೆ ಅರಣ್ಯಕಾಂಡದ ಪುಸ್ತಕದಲ್ಲಿರುವಂಥ ಬಾಲಾಕನು, ಬಿಲಾಮನು ಆ ಹೆಸರುಗಳು ಬಂತು. ಈಗ ತುವತೈರ ಪಟ್ಟಣದಲ್ಲಿರುವಂಥ ಸಭೆಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರಿಬೇಕಾದ್ರೆ ಪುನಃ ಹಳೆ ಒಡಂಬಡಿಕೆಯಲ್ಲಿ 1 ಅರಸುಗಳ ಪುಸ್ತಕದಲ್ಲಿರುವಂಥ ಯೆಜಬೇಲಳು, ಆ ಹೆಸರು ಸತ್ಯವೇದ ಪುಸ್ತಕದ ಕಡೇ ಪುಸ್ತಕವಾಗಿರುವಂಥ ಪ್ರಕಟಣೆಯ ಪುಸ್ತಕದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಈ ಹೆಸರನ್ನು ಬರೆ ಎಂಬುದಾಗಿ ಯೋಹಾನನಿಗೆ ಹೇಳ್ತಿದ್ದಾನೆ. ಆಹಾಬ ಎಂಬುದಾಗಿ ಇದ್ದಂಥ ಅರಸನು, ಅವನ ಹೆಂಡತಿ ಯೆಜಬೇಲಳು, ಇವಳು ನೋಡಬೇಕಾದ್ರೆ ವಿಗ್ರಹಕ್ಕೆ ಗುಡಿಗಳನ್ನು ಕಟ್ಟಿ ಇಸ್ರಾಯೇಲ್ ಜನರು ದೇವರನ್ನು ಬಿಟ್ಟು ಹೋಗುವಂತೆ, ವ್ಯಭಿಚಾರ, ವೇಶ್ಯತನ, ಜಾರತ್ವ ಪಾಪಗಳನ್ನು ಮಾಡುವಂತೆ, ದೇವರ ರೌದ್ರವು, ಕೋಪವು ಇಸ್ರಾಯೇಲ್ ದೇಶದ ಮೇಲೆ ಬರುವಂತೆ ಯೆಜಬೇಲಳು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಮಾಡಿದಂಥ ಕೃತ್ಯವನ್ನು
ಕರ್ತನಾದಂಥ ಯೇಸು ಕ್ರಿಸ್ತನು ತುವತ್ತೈರ ಪಟ್ಟಣದಲ್ಲಿರುವಂಥ ಈ ಸಭೆಗೆ ಬರಿಬೇಕಾದ್ರೆ ಮೊದಲನೇ ಶತಮಾನದಲ್ಲಿ ಈ ಪತ್ರಿಕೆ ಮೂಲಕವಾಗಿ ಯೆಜಬೇಳಲೆಂಬ ಒಂದು ಹೆಂಗಸು ಏನು ಮಾಡ್ತಿದ್ದಾಳೆ, ಜಾರತ್ವ ಮಾಡಬಹುದು. ಅವಳ ಉಪದೇಶ ಏನು, ಇನ್ನೊಂದು ಚೆನ್ನಾಗಿ ತಿಳ್ಕೋಬೇಕು. ಇದು ಸಭೆಯೊಳಗೆ ಇರುವಂಥ ಹೆಂಗಸು ಅಲ್ವಾ, ಯೆಜಬೇಳಲು ಎಂಬುದಾಗಿ ಹೆಸರು ಬರೆದಿದ್ದರು. ಒಂದು ವೇಳೆ ಯೆಜಬೇಳಲಿಗೆ ಅದು ಒಂದು ಸೂಚಕವಾಗಿದೆ. ಒಂದು ವೇಳೆ ಯೆಜಬೇಳಲು ಎಂಬುದಾಗಿ ಹೆಸರುಳ್ಳ ಹೆಂಗಸು ಇಲ್ಲದೇ ಇರಬಹುದು, ಅದು ಒಂದು ಗುರುತು, ಒಂದು ಸೂಚಕ. ಅವಳು ಏನು ಮಾಡ್ತಿದ್ದಾಳೆ, ತನ್ನನ್ನು ಪ್ರವಾದಿನಿ ಎಂಬುದಾಗಿ ಹೇಳ್ಕೊಳ್ತಿದ್ದಾಳೆ. ಅದು ಮಾತ್ರವಲ್ಲ, ಜಾರತ್ವ ಮಾಡಬಹುದು, ವಿಗ್ರಹಕ್ಕೆ ನೈವೇದ್ಯ ಮಾಡಿದಂಥ ಪದಾರ್ಥಗಳನ್ನು ತಿನ್ನಬಹುದು ಎಂಬುದಾಗಿ ತನ್ನ ಜನರನ್ನಲ್ಲ, ಸಭೆಯನ್ನಲ್ಲ, ತನ್ನ ದಾಸರನ್ನು, ಸೇವಕರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸ್ತಿದ್ದಾಳೆ. ಅದನ್ನು ಈ ಸಭೆಯವರು ತಡೆ ಮಾಡಲಿಲ್ಲ, ಅದನ್ನು ಹಾಗೆ ಬಿಟ್ಟುಕೊಟ್ಟಿದ್ದಾರೆ. ಅದರ ವಿಷಯವಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಸಭೆಯ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ನೋಡ್ರಿ, ಈ ಸಭೆ ಎಲ್ಲಿ ಬಿದ್ದೋಗಿದೆ ಅಂತ ನೋಡಬೇಕಾದ್ರೆ, ಒಂದು ಹೆಂಗಸು ತಪ್ಪಾದ ಉಪದೇಶ ಮಾಡ್ತಿದ್ದಾಳೆ, ಅದನ್ನು ತಡೆ ಮಾಡಲಿಲ್ಲ. ಒಂದು ಹೆಂಗಸು ತನ್ನನ್ನು ತಾನೇ ಪ್ರವಾದಿನಿ ಎಂಬುದಾಗಿ ಹೇಳ್ಕೊಳ್ತಿದ್ದಾಳೆ, ಅದನ್ನು ತಡೆ ಮಾಡಲಿಲ್ಲ. ನೋಡ್ರಿ, ಈ ಕಾಲದಲ್ಲಿ 21ನೇ ಶತಮಾನದಲ್ಲಿ ಜೀವಿಸ್ತಿರುವಂಥ ನಾವು, ಈ ಕಡೇ ಕಾಲದಲ್ಲಿ ಜೀವಿಸ್ತಿರುವಂಥ ನಾವು ನೋಡುವಂಥ ವಿಷಯಗಳು, ಅನೇಕ ಜನರು ತಮ್ಮನ್ನು ತಾವೇ ಪ್ರವಾದಿ ಅಂತ ಹೇಳ್ಕೊಳ್ತಿದ್ದಾರೆ ಅಲ್ವಾ. ನಾನು ಆಗಲೇ ಹೇಳಿದಾಗೆ ಅನೇಕ ಪೋಸ್ಟರ್ಗಳು, ಅನೇಕ ಹ್ಯಾಂಡ್ ಬಿಲ್ಗಳು, ಅನೇಕ ವಾಟ್ಸಪ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಇವ್ರು ಯಾರು ಪ್ರವಾದಿ, ಇವ್ರು ಯಾರು ಪ್ರವಾದಿನಿ. ಇನ್ನೊಂದನ್ನು ಇತ್ತೀಚೆಗೆ ನಾನು ನೋಡ್ತಿದ್ದೇನೆ, ಪಾಸ್ಟ್ರು ತಮ್ಮ ಮಕ್ಕಳನ್ನೆಲ್ಲ ಪ್ರವಾದಿ ಅಂತಲೇ ಹೆಸರಿಟ್ಟು ಕರೀತಾ ಇದ್ದಾರೆ. ಒಂದು ಪ್ರವಾದಿ ಅಥವಾ ಪ್ರವಾದಿನಿ ದೇವರಿಂದ ಕರೆಯಲ್ಪಟ್ಟಿರಬೇಕು. ಅವರಿಗೆ ಪ್ರವಾದನೆಯ ವರವು ಇತ್ತೀಚೆಗೆ ಆಗಾಗ ಅದು ಕ್ರಿಯೆ ಮಾಡ್ತದೆ ಎಂಬುದಕ್ಕಾಗಿ ತಮ್ಮನ್ನು ಪ್ರವಾದಿ ಎಂಬುದಾಗಿ ಕರೆಯಲು ಸಾಧ್ಯವಿಲ್ಲ. ಇದಕ್ಕೆ ನಾನಾ ಉಪದೇಶಗಳು, ಇದಕ್ಕೆ ನಾನಾ ಕಾರಣಗಳನ್ನು ಜನರು ಹೆಸರನ್ನು ಇಟ್ಟುಕೊಂಡು ಹೇಳಿದರೂ ಕೂಡ ಬೈಬಲ್ಗೆ ತಕ್ಕ ಹಾಗೆ ಇದೆಯೋ ಇಲ್ಲವೋ ಎಂಬುದಾಗಿ ನಾವು ಪರೀಕ್ಷಿಸಿ ನೋಡಬೇಕು. ತುವತ್ತೈರ ಪಟ್ಟಣದಲ್ಲಿರುವಂಥ ಸಭೆಯ ಒಳಗೆ ಇರುವಂಥ ಒಂದು ಹೆಂಗಸು ತನ್ನನ್ನು ಪ್ರವಾದಿನಿ ಅಂತ ಹೇಳಿಕೊಂಡು ಏನು ಉಪದೇಶ ಮಾಡ್ತಿದ್ದಾಳೆ, ದಾಸರು ಅಂದರೆ ದೇವರ ಸೇವಕರಿಗೆ ನೀವು ಜಾರತ್ವ ಮಾಡಬಹುದು, ನೀವು ವ್ಯಭಿಚಾರ ಮಾಡಬಹುದು, ವಿಗ್ರಹ ನೈವೇದ್ಯ ಪದಾರ್ಥಗಳನ್ನು ತಿನ್ನಬಹುದು ಎಂಬುದಾಗಿ ತಪ್ಪಾದ ಉಪದೇಶಗಳನ್ನು ಮಾಡ್ತಿದ್ದಾಳೆ. ಆದರೆ ಈ ಸಭೆಯವರು ಆ ಉಪದೇಶವನ್ನು ತಡೆ ಮಾಡಲಿಲ್ಲ. ಇದು ಕರ್ತನಾದಂಥ ಯೇಸು ಕ್ರಿಸ್ತನೇ ಈ ಸಭೆಯ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನೀನು ಕೇಳುವಂಥ ಒಂದೊಂದು ಉಪದೇಶವು ದೇವರಾತ್ಮದಿಂದ ಹೊರಡುವಂಥ ಉಪದೇಶನ ಅಂತ ಪರಿಶೋಧಿಸಿ ನೋಡಬೇಕು, ಪರೀಕ್ಷಿಸಿ ನೋಡಬೇಕು. ಇದು ಕರ್ತನು ಬರೆದಿಟ್ಟಿರುವಂಥ ಸತ್ಯವೇದಕ್ಕೆ ಸರಿಯಾಗಿ ಅದಕ್ಕೆ ತಕ್ಕ ಹಾಗೆ ಈ ಉಪದೇಶ ಇದೆಯಾ ಎಂಬುದನ್ನು ನೀನು ನಾನು ಪರೀಕ್ಷಿಸಿ ನೋಡಬೇಕು. ಅದು ಸತ್ಯವೇದಕ್ಕೆ ಅನುಗುಣವಾಗಿ ಇಲ್ಲ ಅಂದರೆ ಅದನ್ನು ತಡೆ ಮಾಡಬೇಕು. ಯಾಕೆಂದರೆ ಕರ್ತನು ಏನನ್ನು ಇಲ್ಲಿ ತಪ್ಪು ಹೊರಿಸ್ತಿದ್ದಾನೆ, ನೀನು ತಡೆ ಮಾಡಲಿಲ್ಲ, ಆ ಹೆಂಗಸನ ಉಪದೇಶವನ್ನು ತಡೆ ಮಾಡಲಿಲ್ಲ, ಆ ಹೆಂಗಸನ್ನು ತಡೆ ಮಾಡಲಿಲ್ಲ, ಆದ್ದರಿಂದ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗಿದೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಇವತ್ತು ನಮ್ಮ ಸಭೆಗಳಲ್ಲಿರುವಂಥ ಉಪದೇಶಗಳು ಏನು? ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಕೇಳುವಂಥ ಉಪದೇಶಗಳು ಏನು? ನಿನ್ನನ್ನು ಪರಿಶುದ್ಧತೆಗೆ ನೇರವಾಗಿ ನಡೆಸ್ತಿದೆಯಾ ಅಥವಾ ಪಾಪವನ್ನು ಮಾಡಲು ಪ್ರೇರೇಪಿಸ್ತಿದೆಯಾ? ತನ್ನಗೂ ಇಲ್ಲದೆ ಬೆಚ್ಚಗೂ ಇಲ್ಲದೆ ಉಗುರು ಬೆಚ್ಚಗೆ ಜೀವನ ಮಾಡಲು ಉಪದೇಶವನ್ನು ನಿನ್ನನ್ನು ನಡೆಸ್ತಾ ಇದೆಯಾ? ಅಥವಾ ನಿನ್ನನ್ನು ಪರಿಶುದ್ಧತೆಯ ಮಾರ್ಗದಲ್ಲಿ ನೀನು ಕೇಳುವಂಥ ಉಪದೇಶ ನಿನ್ನನ್ನು ಮೊಣಕಾಲೂರುವಂತೆ ಮಾಡ್ತಿದೆಯಾ? ಅಥವಾ ಪ್ರಾರ್ಥನೆಯೇ ಬೇಡ ಅಂತ ನಿನ್ನ ಜೀವನವನ್ನು ನಡೆಸಲು ನಿನ್ನನ್ನು ಪ್ರೇರೇಪಿಸ್ತಿದ್ಯಾ?
ನೀನು ಕೇಳುವಂಥ ಉಪದೇಶ ನೀನು ಲೌಕಿಕವಾದಂಥ ಆಸೆಗಳನ್ನು ಅನುಭವಿಸಬಹುದು, ಪಾಪಗಳನ್ನು ಮಾಡಬಹುದು ಎಂಬುದಾಗಿ ತಪ್ಪಾದ ಮಾರ್ಗದಲ್ಲಿ ನಡೆಸ್ತಿದ್ಯಾ? ಅಥವಾ ನೀನು ಕೇಳುವಂಥ ಉಪದೇಶ ನಿನ್ನ ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ದೀರ್ಘಕಾಲ ಪ್ರಾರ್ಥನೆಯಲ್ಲಿಯೂ ಸತ್ಯವೇದದಲ್ಲಿಯೂ ಸತ್ಯವೇದದ ಅಧ್ಯಯನದಲ್ಲಿಯೂ ಸೇವೆಯಲ್ಲಿಯೂ ನಿನ್ನನ್ನು ಮಾರ್ಗ ನಡೆಸ್ತಿದ್ಯಾ? ಇದು ಸಭೆಯ ಹೊರಗಡೆ ನಡೆಯುವಂಥ ವಿಷಯ ಅಲ್ಲ, ಸಭೆಯ ಒಳಗಡೆ ನಡೆಯುತ್ತಿರುವಂಥ ವಿಷಯ. ಇವತ್ತು ಅನೇಕ ಸಭೆಗಳಲ್ಲಿ ದುರುಪದೇಶಗಳು. ಇವತ್ತು ಅನೇಕ ಜನರು ಸಂದೇಶವನ್ನು ಕೇಳಿ ಪಾಪ ಮಾಡಲು ಪ್ರೇರಿತರಾಗ್ತಿದ್ದಾರೆ. ತುವತ್ತೇರ ಪಟ್ಟಣದಲ್ಲಿರುವಂಥ ಸಭೆ ಹಾಗಿರ್ತಿತ್ತು. ಏನು ಅದಕ್ಕೆ ಒಂದು ಹೆಸರಿಟ್ಕೊಳ್ಬಿಡ್ತಾರೆ, ಏನು ಪ್ರವಾದನೆ. ಈ ಹೆಂಗಸು ತನ್ನನ್ನು ತಾನೇ ಪ್ರವಾದನೆ ಎಂಬುದಾಗಿ ಹೇಳ್ತಿದ್ಲು. ಆದ್ದರಿಂದ ಜನರೆಲ್ಲ ನಂಬ್ತಿದ್ರು, ಓ ಶಿ ಈಸ್ ಅ ಪ್ರಾಫೆಟಸ್, ಶಿ ಈಸ್ ರಿಸೀವಿಂಗ್ ಪ್ರಾಫೆಸಿ ಫ್ರಮ್ ಗಾಡ್. ನೋ, ಇಟ್ ಈಸ್ ನಾಟ್ ಪ್ರಾಫೆಸಿ ಫ್ರಮ್ ಗಾಡ್, ಇಟ್ ಈಸ್ ಅ ಪ್ರಾಫೆಸಿ ಫ್ರಮ್ ದ ಡೆವಿಲ್. ಶಿ ಹರ್ಸೆಲ್ಫ್ ಕಾಲ್ಸ್ ಅಸ್ ಅ ಪ್ರಾಫೆಟಸ್. ಆದರೆ ನಿಜವಾಗಲೂ ಅವಳು ದೇವರಿಂದ ಕರೆಯಲ್ಪಡಲಿಲ್ಲ. ಈ ಸಭೆಯವರು ಇಂತಹ ಉಪದೇಶವನ್ನು ತಡೆ ಮಾಡಲಿಲ್ಲ. ಆದ್ದರಿಂದ ದೇವರು ಈ ಸಭೆಯ ಮೇಲೆ ತಪ್ಪು ಹೊರಿಸ್ತಿದ್ದಾನೆ. ಆಮೇನ್. ಸಭೆಯಲ್ಲಿ ದೇವರಿಗೆ ವಿರುದ್ಧವಾಗಿ ಬರುವಂಥ ಪ್ರವಾದನೆಯನ್ನು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಎದ್ದೇಳುವಂಥ ಪ್ರವಾದನೆಯನ್ನು, ಉಪದೇಶಗಳನ್ನು ನಾವು ತಡೆ ಮಾಡಬೇಕು. ಅದಕ್ಕೆ ಅನುಮತಿನೇ ಕೊಡಬಾರ್ದು. ಕೆಲವು ಸಭೆಗಳಲ್ಲಿ ನೋಡ್ರಿ ಬರೀ ಸ್ಪೆಷಲ್ ಸ್ಪೀಕರ್ಗಳೇ ಇರ್ತಾರೆ. ಮೊದಲನೇ ವಾರ ಪ್ರಾಫೆಟ್ ಒಬ್ಬರು, ಎರಡನೇ ವಾರ ಪಾಸ್ಟರ್ ಸಂದೇಶ, ಮೂರನೇ ವಾರ ಇನ್ನೊಂದು ಪ್ರಾಫೆಟ್, ನಾಲ್ಕನೇ ವಾರ ಇನ್ನೊಂದು ಇವ್ಯಾಂಜಲಿಸ್ಟು. ಅವರು ಹೇಳೋ ಕಾರ್ಯಗಳೆಲ್ಲ ಸರಿಯಾಗಿದೆಯಾ ತಪ್ಪಾಗಿದೆಯಾ ಅದನ್ನು ನೋಡೋರಿಲ್ಲ. ಒಂದು ವೇಳೆ ದೇವರ ಬಳಿಯಿಂದ ಉಪದೇಶಗಳು ಬಾರದೇ ಇದ್ದರೆ ಅದನ್ನು ನಾವು ತಡೆ ಮಾಡಬೇಕು. ಈ ಸಭೆ ತಡೆ ಮಾಡಲಿಲ್ಲ, ಅದರಿಂದ ತಪ್ಪು ಹೊರಿಸ್ತಿದ್ದಾರೆ. ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ಕಲ್ಲಿ ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಉಪದೇಶಗಳು ಸತ್ಯವೇದವನ್ನು ಇಟ್ಕೊಂಡೇ ಮಾಡ್ತಾರೆ. ಆ ಉಪದೇಶಗಳು ನಿನ್ನನ್ನು ಪಾಪ ಮಾಡಲು ಪ್ರೇರೇಪಿಸುವುದಾದರೆ ಅದು ದೇವರಿಂದ ಬರುವಂಥದ್ದಲ್ಲ. ಕೆಲವರು ಹೇಳಿದ್ದನ್ನು ನಾನೇ ಕೇಳಿದ್ದೇನೆ. ನಾನು ಪಾಸ್ಟರ್ಗಳು ಅಥವಾ ಸೇವಕರು, ನಾನು ಇಂಥ ಸಿನಿಮಾ ನೋಡಿದೆ, ನಾನು ಇಂಥ ಕಾರ್ಯಗಳನ್ನು ಮಾಡಿದೆ. ಸಂದೇಶವನ್ನು ಕೇಳುವಂಥ ಯುವಕರು, ಸಭೆಯವರು ಪಾಸ್ಟ್ರೇ ಇದನ್ನು ನೋಡ್ತಾರಲ್ಲ, ನಾವು ನೋಡೋಕ್ಕೇನು? ಪಾಸ್ಟ್ರೇ ಈ ಜಾಗಕ್ಕೆ ಹೋಗ್ತಾರಲ್ಲ, ನಾವು ಹೋಗೋಕ್ಕೇನು? ನಾವು ಕೇಳುವಂಥ ಸಂದೇಶಗಳು ನಮ್ಮನ್ನು ಪರಿಶುದ್ಧತೆಯಲ್ಲಿ ನಡೆಸಬೇಕು. ನಾವು ಮೊಣಕಾಲೂರುವಂತೆ ಮಾಡಬೇಕು. ನಾವು ಉಪವಾಸ ಇರುವಂತೆ ಪ್ರೇರೇಪಿಸಬೇಕು. ನಮ್ಮನ್ನು ಸತ್ಯವೇದದ ಕಡೆಗೆ ಇದನ್ನು ಓದಲು, ಧ್ಯಾನಿಸಲು, ಸೇವೆ ಮಾಡಲು ನಮ್ಮನ್ನು ನಡೆಸಬೇಕು. ಅದೇ ಸರಿಯಾದಂಥ ಉಪದೇಶ. ಈ ಹೆಂಗಸು ತನ್ನನ್ನು ತಾನೇ ಪ್ರವಾದಿನಿ ಎಂಬುದಾಗಿ ಹೇಳಿಕೊಂಡ್ಳು. ಓಕೆ, ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ. ಪ್ರವಾದಿನಿ ಅಂತ ನಿಮ್ಮ ಹೆಸರು ಮುಂದೆ ನೀವು ಹಾಕ್ಕೊಳ್ತೀರಲ್ಲ, ಯಾರು ಹೇಳಿದ್ದು ನಿಮಗೆ ನೀವು ಪ್ರವಾದಿನಿ ಅಂತ? ಆಮೇಲೆ ಒಂದು ವೇಳೆ ನೀವು ಹೇಳ್ಬೋದು, ಬ್ರದರ್ ಯಾರು ಹೇಳಬೇಕು ಬ್ರದರ್, ನಾನೇ, ದೇವರು ನನ್ನ ಹತ್ರ ಮುಂದೆ ಬಂದು ಮಾತಾಡ್ದ. ಇತ್ತೀಚೆಗೆ ನಾನು ಸ್ನಾನಿಕನಾದಂಥ ಯೋಹಾನನ ಬಗ್ಗೆ ಧ್ಯಾನ ಮಾಡ್ತಿದ್ದೆ. ಎಲ್ಲರೂ ಬಂದು ಸ್ನಾನಿಕನಾದಂಥ ಯೋಹಾನನ ಹತ್ರ ಕೇಳಿದ್ರು, ಯಪ್ಪ ನೀನು ಯಾರಪ್ಪ ಹೇಳಪ್ಪ ಸ್ವಲ್ಪ, ನೀನು ಮೆಸ್ಸಿಯಾನ, ನೀನು ಪ್ರವಾದಿನ? ಆತನು ಹೇಳ್ತಾನೆ, ನಾನು ಪ್ರವಾದಿನೂ ಅಲ್ಲ, ನಾನು ಮೆಸ್ಸಿಯನು. ಹಿ ವಾಸ್ ಅ ಗ್ರೇಟ್ ಪ್ರಾಫಿಟ್. ಆದರೆ ತನ್ನನ್ನು ತಾನೇ ಹೆಮ್ಮೆ ಕೊಚ್ಕೊಳ್ಳಿಲ್ಲ. ಎಲಿಯನ ಆತ್ಮವುಳ್ಳವನು ಸ್ನಾನಿಕನಾದಂಥ ಯೋಹಾನನು ನೀನು ಪ್ರವಾದಿನಿ ಅಂತ ಕೇಳಬೇಕಾದ್ರೆ ಇಲ್ಲ ಅಂದ ಅಲ್ವಾ? ಸುಮ್ಮನೆ ಹಾಕ್ಕೋಬೇಡ್ರಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ. ದೇವರ ಸ್ಪಷ್ಟವಾದಂಥ ಕರುವಿಕೆಯು ಸುಮ್ಮನೆ ಒಬ್ಬರ ತಲೆ ಮೇಲೆ ಕೈ ಇಟ್ಟು ನಿನ್ನ ದೇಶಗಳಿಗೆ ಹೋಗ್ತೀಯಾ, ನಿನ್ನ ಹಣ ಬರುತ್ತೆ, ಇದು ಪ್ರವಾದಿ ಅಲ್ಲ. ಹಳೆಯ ಒಡಂಬಡಿಕೆಯಲ್ಲಿದ್ದಂಥ ಪ್ರವಾದಿಗಳು ದೇಶಗಳಿಗೆ ಪ್ರವಾದನೆ ಹೇಳಿದ್ರು. ಇವತ್ತು ಅನೇಕರು ತಮಿಳುನಾಡಲ್ಲಿ ಎಲೆಕ್ಷನ್ ಏನು ರಿಸಲ್ಟ್ ಬರ್ತದೆ ಅಂತ ಪ್ರವಾದನೆ ಹೇಳಿದ್ರು. ಆದರೆ ಹೇಳಿದಂಥ 75% ಜನರು ತಪ್ಪಾಗಿ ಹೇಳಿದ್ರು. ಕೆಲವರು ಮಾತ್ರ ಬೇರೆಯವರು ಬರ್ತಾರಂತ ಹೇಳಿದ್ರು.
ಅಲ್ವಾ? ಸೊ ಈ ಹೆಂಗಸು ಯಜಬೇಲಳೆಂಬುದಾಗಿ ಹೇಳಿಕೊಳ್ಳುವಂಥ ಹೆಂಗಸು ತನ್ನನ್ನು ತಾನೇ ಪ್ರವಾದಿನಿ ಎಂಬುದಾಗಿ ಕರ್ಕೊಳ್ತಿದ್ಲು. ಆದ್ದರಿಂದ ಜನರೆಲ್ಲ ಅವಳು ಹೇಳೋದನ್ನು ನಂಬ್ತಿದ್ರು. ಇವತ್ತು ಅನೇಕರು ತಮ್ಮನ್ನು ತಾವೇ ಪ್ರವಾದಿನಿ ಅಂತ ಹೇಳೋದ್ರಿಂದ ಅನೇಕ ಜನರು ವಂಚನೆಗೊಳಗಾಗ್ತಿದ್ದಾರೆ, ನಂಬ್ತಾ ಇದ್ದಾರೆ. ಆದರೆ ನೀನು ಕೇಳುವಂಥ ಪ್ರವಾದನೆ, ನೀನು ಕೇಳುವಂಥ ಆ ಪ್ರವಾದಿಯ ಬಾಯಿಂದ ಹೊರಡುವಂಥ ಪ್ರವಾದನೆಗಳು ನಿನ್ನನ್ನು ಪಾಪದಲ್ಲಿ ತಳ್ತಿದೆಯಾ ಅಥವಾ ಪರಿಶುದ್ಧತೆಯಲ್ಲಿ ತಳ್ತಿದೆಯಾ? ಚೆನ್ನಾಗಿ ಪರಿಶೋಧಿಸು. ಇವಳು ಸೇವಕರನ್ನು ವಂಚಿಸ್ತಿದ್ಲು, ವಿಶ್ವಾಸಿಗಳನ್ನಲ್ಲ, ಸೇವಕರನ್ನು ವಂಚಿಸ್ತಿದ್ಲು. ಥಸ್ ಸೇಸ್ ದ ಲಾರ್ಡ್ ಅಲ್ವಾ? ಹೀಗನ್ನುತ್ತಾನೆ ಯೆಹೋವನು, ಹೀಗನ್ನುತ್ತಾನೆ ಕರ್ತನು. ಅನೇಕ ಜನರು ಎದ್ದಿದ್ದಾರೆ. ಸ್ವಲ್ಪ ಪರೀಕ್ಷಿಸಿ ನೋಡ್ರಿ, ಪರಿಶೋಧಿಸಿ ನೋಡ್ರಿ. ಈ ಸಭೆಯವರು ಇದನ್ನು ತಡೆ ಮಾಡಲಿಲ್ಲ, ಅವಳನ್ನು ತಡೆಯದೆ ಬಿಟ್ಟಿರುವುದೇ. I mean, if some doctrine is not according to the word of God, stop. ಅದನ್ನು ತಡೆ ಮಾಡಿರಿ. ಅಂಥವ್ರನ್ನ ಉಪಯೋಗ ಮಾಡಬೇಡ್ರಿ, ಅಂಥವರನ್ನು ಕರೀಲೇಬೇಡ್ರಿ. ಅವರು ಎಷ್ಟೇ ಪ್ರಸಿದ್ಧಿಯಾಗಿದ್ದರೂ ಕರೀಲೇಬೇಡ್ರಿ. ಈ ಸೇವಕರನ್ನು ಜಾರತ್ವದಲ್ಲಿ, ಅದು ಮಾತ್ರವಲ್ಲ, ವಿಗ್ರಹ ನೈವೇದ್ಯ ಪದಾರ್ಥಗಳನ್ನು ತಿನ್ನುವುದರಲ್ಲಿ ಅವಳು ವಂಚನೆಯಾಗಿ, ಕುಯುಕ್ತಿಯಾಗಿ ಮಾರ್ಗ ನಡೆಸ್ತಿದ್ಲು. ಆ ಉಪದೇಶವನ್ನು ತಡೆ ಮಾಡಲಿಲ್ಲ, ಅವಳನ್ನು ತಡೆ ಮಾಡಲಿಲ್ಲ, ಹಾಗೇ ಬಿಟ್ಬಿಟ್ರು. ಆ ವಿಷಯಕ್ಕಾಗಿ ದೇವರು ಈ ಸಭೆ ಮೇಲೆ ತಪ್ಪು ಹೊರಿಸಬೇಕಾಗಿದೆ. 21ನೇ ವಾಕ್ಯ, ದೇವರ ವಾಕ್ಯ ಹೇಳ್ತಿದೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು, ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ದೇವರು ನೋಡ್ರಿ, ಇದು ಅದ್ಭುತವಾದಂಥ ವಾಕ್ಯ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಯಾರು ಏನೇ ತಪ್ಪು ಮಾಡಿದ್ರೂ ದೇವರು ಮನ ತಿರುಗುವುದಕ್ಕೆ ಅವಕಾಶವನ್ನು, ಉಪದೇಶವನ್ನು, ಪ್ರವಾದನೆಯನ್ನು, ಪ್ರಕಟಣೆಯನ್ನು, ತನ್ನ ಸಂದೇಶವನ್ನು, ತನ್ನ ಸುದ್ದಿಯನ್ನು, ತನ್ನ ವಾಕ್ಯವನ್ನು ನೀಡ್ತಾನೆ. ಕಾಲ ಅವಕಾಶವನ್ನು ಕೊಡ್ತಾನೆ, ಸಮಯವನ್ನು ಕೊಡ್ತಾನೆ. ಅದರೊಳಗೆ ಮನ ತಿರುಗಬೇಕು. ಆಮೇಲೆ ವಾಕ್ಯ ಹೇಳ್ತದೆ, ಅವಳು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಕಾಶ ಕೊಟ್ಟೆ, ನಾನು ಸಮಯವನ್ನು ಕೊಟ್ಟೆ, ಆದರೆ ಅವಳ ಜಾರತ್ವವನ್ನು ಬಿಟ್ಟು ಮನ ತಿರುಗೋದಕ್ಕೆ ಇಷ್ಟ ಇಲ್ಲ. ಇವತ್ತು ಈ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬರಿಗೂ ಪರಿಶುದ್ಧಾತ್ಮನು ಹೇಳುವಂಥ ಒಂದು ವಿಷಯ, ನಾವೆಲ್ಲರೂ ಮನ ತಿರುಗುವುದೇ ದೇವರ ಬಯಕೆ. ಎಷ್ಟೇ ಪಾಪವಾಗಿರಲಿ, ಒಂದು ವೇಳೆ ತಪ್ಪಾದ ಉಪದೇಶ ಮಾಡ್ತಿದ್ರು, ಒಂದು ವೇಳೆ ತಮ್ಮನ್ನು ತಾವೇ ಪ್ರವಾದಿನಿ ಅಂತ ಹೇಳ್ಕೊಳ್ತಿದ್ರು, ಒಂದು ವೇಳೆ ಅನೇಕ ಜನರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದರು, ಮನ ತಿರುಗೋದಕ್ಕೆ ದೇವರು ಖಂಡಿತವಾಗ್ಲೂ ಮಾತಾಡ್ತಾನೆ, ಖಂಡಿತವಾಗ್ಲೂ ಸಮಯವನ್ನು ಕೊಡ್ತಾನೆ, ಕಾಲಾವಕಾಶವನ್ನು ಕೊಡ್ತಾನೆ. ಇವಳಿಗೂ ಕೊಟ್ಟಿದ್ಲು. ಯಜಬೇಲಳೆಂಬುದಾಗಿ ತುವತೈರ ಸಭೆಯಲ್ಲಿ ತನ್ನನ್ನು ಪ್ರವಾದಿನಿ ಎಂಬುದಾಗಿ ಕರೆದುಕೊಂಡು ತನ್ನ ದೇವರ ದಾಸರನ್ನು ಜಾರತ್ವದಲ್ಲಿ ಪಾಪ ಮಾಡುವುದರಲ್ಲಿ ಉಪದೇಶ ಮಾಡ್ತಿದ್ಲು. ಅವಳಿಗೂ ಕಾಲ ಅವಕಾಶವನ್ನು ದೇವರು ಕೊಟ್ಟನು, ಆದರೆ ಅವಳಿಗೆ ಮನ ತಿರುಗೋದಕ್ಕೆ ಇಷ್ಟ ಇಲ್ಲವೇ ಇಲ್ಲ. ಆಮೇಲೆ ಸಹೋದರ ಸಹೋದರಿಯೇ, ನಾನು ಮನ ತಿರುಗೋದಕ್ಕೆ ದೇವರು ಕಾಲಾವಕಾಶವನ್ನು ಕೊಡ್ತಾನೆ. ಅಷ್ಟರಲ್ಲಿ ನಾವು ಮನ ತಿರುಗಬೇಕು. ಆಮೇಲೆ ಅನೇಕ ಜನರ ಮುಖಾಂತರವಾಗಿ ದೇವರು ಮಾತಾಡ್ತಾನೆ. ನಮಗೆ ಇಷ್ಟ ಇರಬೇಕು, ಮನ ತಿರುಗೋದಕ್ಕೆ ಇಷ್ಟ ಇರಬೇಕು, ಒಪ್ಪಿಸ್ಕೊಡ್ಬೇಕು. ಮನ ತಿರುಗುವಾಗ ದೇವರು ತನ್ನ ಕೃಪೆಯಿಂದ ನಮ್ಮ ಪಾಪ ಅರಿಕೆಯನ್ನು ಸ್ವೀಕರಿಸಿ ನಮ್ಮನ್ನು ಕ್ಷಮಿಸಿ ಪುನಃ ತನ್ನ ಮಗನಾಗಿ ಮಾರ್ಪಡಿಸುತ್ತಾನೆ. ಆಮೇಲೆ ಸಹೋದರ, ತಪ್ಪಾದ ಉಪದೇಶವನ್ನು ನಾವು ಹಿಂಬಾಲಿಸುವುದು ಒಂದು ಕಡೆ ಇದ್ದರೂ, ತಪ್ಪಾದ ಉಪದೇಶವನ್ನು ಹರಡುವುದಾದರೆ ಎಷ್ಟೋ ಜನರು ತಪ್ಪಾದ ಉಪದೇಶಕ್ಕೆ ಒಪ್ಪಿಸಿಕೊಟ್ಟು ಪರಲೋಕ ರಾಜ್ಯದ ಭಾಗ್ಯತೆಯನ್ನು ಅವರು ಬಿಟ್ಟು ಬಿಡ್ತಾರೆ. ಒಂದು ತಪ್ಪಾದ ಉಪದೇಶವನ್ನು ಹಿಂಬಾಲಿಸೋದು ಅದೊಂದು ಕಡೆ ಇದ್ದರೂ, ಈ ಹೆಂಗಸು ಹಿಂಬಾಲಿಸುವುದು ಮಾತ್ರವಲ್ಲ, ತನ್ನ ಸೇವಕರನ್ನು ವಂಚಿಸಿದಳು. ಅದಕ್ಕೆ ಮನ ತಿರುಗುವುದಕ್ಕೆ ಸಮಯ ಕೊಟ್ಟರು, ಮನ ತಿರುಗಲು ಅವಳಿಗೆ ಇಷ್ಟ ಇಲ್ಲ. ಇಲ್ಲಿ ದೇವರು ಇಟ್ಟಿರುವಂಥ ಅಥವಾ ಆತನು ಖಂಡಿಸುವಂಥ, ಟೀಕಿಸುವಂಥ, ವಿಮರ್ಶಿಸುವಂಥ ಭಾಳ ಮುಖ್ಯವಾದಂಥ ವಿಷಯ ಜಾರತ್ವ. ಯಜಬೇಲ್ ಅಂದರೆ ಜಾರತ್ವ.
ದೇವರಿಗೆ ಮೆಚ್ಚುಗೆಯಿಲ್ಲದೆ ಜಾರತ್ವ ಮಾಡಿ ತನ್ನ ಸೇವಕರನ್ನು ಜಾರತ್ವ ಮಾಡಲು ಉಪದೇಶ ಮಾಡಿ ಅದರಲ್ಲಿ ತಳ್ಳುವಂಥ ಒಂದು ಹೆಂಗಸಿನ ಉಪದೇಶ. ಇವತ್ತು ಅನೇಕ ಜಾಗಗಳಲ್ಲಿ ಈ ಪಾಪವು ಹರಡಿಕೊಂಡಿದೆ. ವ್ಯಭಿಚಾರ, ವೇಷಿತನ, ಜಾರತ್ವ. ದೇವರೇ, ಇಂಥ ಉಪದೇಶಗಳು ನಮಗೆ ಬೇಡ ಸ್ವಾಮಿ. ಇಂಥ ಪಾಪದ ಕೃತ್ಯಗಳು ಸಭೆಯೊಳಗೆ ಬೇಡ ಸ್ವಾಮಿ. ಸೇವಕರ ಮಧ್ಯದಲ್ಲಿ ಬೇಡ ಸ್ವಾಮಿ. ನಿನ್ನ ಕೃಪೆಯನ್ನು ಸುರಿಸು ದೇವರೇ. ಜನರೆಲ್ಲ ಉಜ್ಜೀವನಗೊಳ್ಳಲು ದೇವರೇ ನಿನ್ನ ಆತ್ಮವನ್ನು ಸುರಿಸು ದೇವರೇ. ಸಭೆ ಪೂರ್ತಿ ಪರಿಶುದ್ಧತೆಯಲ್ಲಿ ಬೆಳಿಬೇಕು ಸ್ವಾಮಿ. ನಿನ್ನ ಕೃಪೆಯನ್ನು ಅನುಗ್ರಹಿಸು. ಈ ವಿಷಯವಾಗಿ ದೇವರು ಈ ತುವತ್ತರದಲ್ಲಿರುವಂಥ ಕೆಲವರ ಮೇಲೆ ತಪ್ಪು ಹೊರಿಸಬೇಕಾಗಿದೆ. 22ನೇ ವಾಕ್ಯ ನೋಡಬೇಕಾದ್ರೆ, ಇಗೋ ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಈ ಹೆಂಗಸಿಗೆ ದೇವರು ಕೊಡುವಂಥ ಒಂದು ದಂಡನೆ ಏನಂತ ನೋಡಬೇಕಾದ್ರೆ, ಅವಳನ್ನು ಹಾಸಿಗೆ ಮೇಲೆ ಬೀಳುವಂತೆ ನಾನು ಮಾಡುವೆನು ಅಲ್ವಾ. ಹಾಸಿಗೆ ಮೇಲೆ, ಒಂದು ವೇಳೆ ಇದು ವ್ಯಾಧಿಯ ಹಾಸಿಗೆಯಲ್ಲಿರ್ಬೋದು, ಅಥವಾ ಒಂದು ವೇಳೆ ಇದು ಪಾಪದ ಹಾಸಿಗೆಯಲ್ಲಿರ್ಬೋದು, ಅಥವಾ ಸೈತಾನನಿಗೆ ಒಪ್ಪಿಸಿಕೊಡುವಂಥ ಕಾರ್ಯವಾಗಿರಬಹುದು. ಯಾವ ಹಾಸಿಗೆ ಮೇಲೆ ನೀನು ವ್ಯಭಿಚಾರ ತಪ್ಪುಗಳನ್ನು ಮಾಡಿದ್ಯೋ ಅದೇ ಹಾಸಿಗೆ ಮೇಲೆ ಬಿದ್ದಿರುವಂತೆ ಮಾಡುವೆ. ಯಾಕೆಂದರೆ ನಿನಗೆ ಕಾಲಾವಕಾಶವನ್ನು ಕೊಟ್ಟೆ, ನಾನು ಸಮಯವನ್ನು ಕೊಟ್ಟರೂ ಕೂಡ ನೀನು ಮನ ತಿರುಗಲು ನಿನಗೆ ಮನಸ್ಸಿಲ್ಲದೆ ಇರುವುದರಿಂದ ಪುನಃ ನೀನು ಅದರಲ್ಲೇ ಬಿದ್ದಿರುವಂತೆ ನಾನು ಮಾಡುವೆ. ಅದು ಮಾತ್ರವಲ್ಲ, ಈ ಉಪದೇಶವನ್ನು ಕೇಳಿ ಯಾರೆಲ್ಲ ಜಾರತ್ವವನ್ನು ಮಾಡಿದರೋ ಅವರೆಲ್ಲರೂ ಕೂಡ ಮಹಾ ಸಂಕಟವನ್ನು ಅನುಭವಿಸುವರು. ಇದು ನಾನು ಹೇಳ್ತಿಲ್ಲ, ಕರ್ತನಾದಂಥ ಯೇಸು ಕ್ರಿಸ್ತನು ತುವೈತೈರ ಪಟ್ಟಣದಲ್ಲಿ ಯೆಜಬೇಲಳ ಉಪದೇಶವನ್ನು ಹಿಂಬಾಲಿಸಿ ಯೆಜಬೇಲಳನ್ನು ಪ್ರವಾದಿನಿ ಎಂಬುದಾಗಿ ಅಂಗೀಕರಿಸಿ ಜಾರತ್ವ ಮಾಡುತ್ತಿರುವಂಥ ಆ ಜನರನ್ನು ನೋಡಿ ಕರ್ತನು ಹೇಳ್ತಿದ್ದಾನೆ, ಆ ದಾಸರನ್ನು ನೋಡಿ, ಸೇವಕರು ನೋಡಿ ಕರ್ತನು ಹೇಳ್ತಿದ್ದಾನೆ, ನೀವು ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವನು. ಯೆಜಬೇಲಳು ಹಾಸಿಗೆಯಲ್ಲಿ ಬೀಳ್ತಾಳೆ, ಅವಳೊಟ್ಟಿಗೆ ವ್ಯಭಿಚಾರ ಮಾಡಿ ಉಪದೇಶವನ್ನು ಹಿಂಬಾಲಿಸಿ ಜಾರತ್ವದಲ್ಲಿರುವಂಥ ಆ ಹಿಂಬಾಲಕರಿಗೆ ಮಹಾ ಸಂಕಟ ಉಂಟಾಗ್ತದೆ. ಇದು ದೇವರಿಂದ ಬರುವಂಥ ಮಹಾ ಸಂಕಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಾವು ಕೇಳುವಂಥ ಉಪದೇಶಗಳಲ್ಲಿ ನಮ್ಮ ಸಭೆಗಳಲ್ಲಿ ಈ ರೀತಿಯಾಗಿ ಕುತಂತ್ರವಾಗಿ ವಂಚನೆಯಾಗಿ ಬರುವಂಥ ಕಾರ್ಯಗಳಿದೆಯಾ? ಎಚ್ಚರಿಕೆಯಾಗಿರಬೇಕು. ಆಮೇನ್. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳ್ತೀರಾ? ಫಾರಿನ್ ಉಪದೇಶಗಳು ನಮಗೆ ಬೇಡ. ಇವತ್ತು ಫಾರಿನ್ ಉಪದೇಶಗಳು, ಹೊರ ದೇಶದಿಂದ ಬರುವಂಥ ಉಪದೇಶಗಳು, ಇವತ್ತು ಅನೇಕ ಸೇವಕರು ಅದನ್ನು ಹಿಂಬಾಲಿಸಿ ದೇವರಿಗೆ ಮೆಚ್ಚುಗೆಯಿಲ್ಲದಂಥ ಕಾರ್ಯಗಳು ಮಾಡ್ತಿದ್ದಾರೆ. ಕಾರಣ, ಅಲ್ಲವ್ರು ಮಾಡ್ತಿದ್ದಾರೆ, ನಾವಿಲ್ಲಿ ಮಾಡಿದ್ರೆ ಏನು ತಪ್ಪು? ಹಿಂಬಾಲಿಸಬೇಕಾದಂಥ ಉಪದೇಶವು ಒಬ್ಬ ಮನುಷ್ಯನು ಹೇಳುವಂಥದ್ದಲ್ಲ, ಬೈಬಲ್ ಹೇಳುವಂಥದ್ದಾಗಿರಬೇಕು. ಆಮೇಲೆ ನಾನೇ ಸತ್ಯವೇದಕ್ಕೆ ವಿರುದ್ಧವಾಗಿ ಏನಾದರೂ ಒಂದು ಪಾಯಿಂಟೋ, ಒಂದು ಅಂಶನೋ, ಒಂದು ಪ್ರಕಟಣೆ ಅಂತ ಹೇಳಿದ್ರು ಅದನ್ನು ನಂಬಬೇಡ್ರಿ. ಬೈಬಲ್ ಪ್ರಕಾರ ಇರಬೇಕು. ಆಮೇಲೆ ಸತ್ಯವೇದದ ಪ್ರಕಾರ ನಾವು ನಡೆಯುವಾಗ ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ನಾವು ಪಾಪ ಮಾಡುವುದಾದರೆ ಮನ ತಿರುಗಲು ದೇವರು ಕಾಲಾವಕಾಶ, ಸಮಯವನ್ನು ಕೊಡ್ತಾನೆ, ಮಾತಾಡ್ತಾನೆ, ಪುನಃ ಪುನಃ ಮಾತಾಡ್ತಾನೆ. ಅದನ್ನು ಕೇಳದೆ, ನಾವು ಇಷ್ಟವಿಲ್ಲದೆ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಾವು ಮಾಡ್ತಿರುವಂಥ ಪಾಪವನ್ನು ಮಾಡ್ತಿರುವುದಾದರೆ ಕರ್ತನು ಯೆಜಬೇಲಳಿಗೆ ಕೊಡುವಂಥ ದಂಡನೆ, ನೀನು ಹಾಸಿಗೆಲ್ಲ ಬಿದ್ದುಕೊಂಡಿರ್ತೀಯ, ಅವಳೊಂದಿಗೆ ವ್ಯಭಿಚಾರ ಮಾಡಿದವರು, ಅವಳ ಉಪದೇಶವನ್ನು ಹಿಂಬಾಲಿಸಿದವರು ಮಹಾ ಸಂಕಟವನ್ನು ಅನುಭವಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಕರ್ತನಾದಂಥ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಹೇಳಿದಂಥ ಕಾರ್ಯ, ಒಂದು ಹೆಂಗಸೊಟ್ಟಿಗೆ ವ್ಯಭಿಚಾರ ಮಾಡಿದ್ರೆ ವ್ಯಭಿಚಾರ ಅಲ್ಲ, ಒಂದು ಹೆಂಗಸನ್ನು ತಪ್ಪಾದ ದೃಷ್ಟಿಯಲ್ಲಿ ನೋಡಿದ್ರೇ ವ್ಯಭಿಚಾರ ಮಾಡಿದ್ದಕ್ಕೆ ಸಮ, ಜಾರತ್ವ ಮಾಡಿದ್ದಕ್ಕೆ ಸಮ. ಅಷ್ಟು ಒಂದು ಪರಿಶುದ್ಧತೆಯನ್ನು ದೇವರು ನಮ್ಮ ಜೀವಿತದಲ್ಲಿ ಎದುರು ನೋಡ್ತಿದ್ದಾನೆ. ಈ ಸಭೆ ಬಹಳ ಪ್ರೀತಿಯುಳ್ಳ ಸಭೆ, ಕೃತ್ಯಗಳನ್ನು ಮಾಡುವಂಥ ಸಭೆ, ನಂಬಿಕೆಯುಳ್ಳ ಸಭೆ, ಪರೋಪಕಾರ ಮಾಡುವಂಥ ಸಭೆ,
ತಾಳ್ಮೆಯುಳ್ಳ ಸಭೆ, ಅದು ಕಡೇ ಕೃತ್ಯಗಳು ಮೊದಲನೇ ಕೃತ್ಯಗಳಿಗಿಂತ ಹೆಚ್ಚಾಗಿರುವಂಥ ಸಭೆ. ಆದರೆ ಯೇಸು ಕ್ರಿಸ್ತನು ತಪ್ಪೊರಿಸುವಂಥ ವಿಷಯ, ಯೆಜಬೇಲಳ ಉಪದೇಶಕ್ಕೆ ನೀವು ತಡೆ ಮಾಡದೆ ಅದನ್ನು ಅನುಮತಿ ಕೊಟ್ಟಿದ್ದೀರಾ. ದೇವರ ಪ್ರಸನ್ನತೆ ಇಲ್ಲದೆ, ದೇವರಾತ್ಮನ ಮಾರ್ಗದರ್ಶನ ಇಲ್ಲದೆ, ದೇವರಾತ್ಮನ ಪ್ರೇರಿತ ಇಲ್ಲದೆ, ಸತ್ಯವೇದಕ್ಕೆ ಅನುಗುಣವಾಗಿ ಇಲ್ಲದೆ ನೀನು ಕೇಳುವಂಥ ಒಂದೊಂದು ಪ್ರಸಂಗವನ್ನು ಸ್ಟಾಪ್ ಮಾಡು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಗಟ್ಟಿಯಾಗಿ ಆಮೇನ್, ಹಲ್ಲೆಲೂಯಾ. ತಡೆ ಮಾಡು. ಸಭೆಯಲ್ಲಿ ಅಂಥವ್ರನ್ನ ಸೇರಿಸ್ಬೇಡ, ಸಭೆಯಲ್ಲಿ ಅಂಥ ಸ್ಪೀಕರ್ಗಳನ್ನ ಸೇರಿಸ್ಬೇಡ. ಅದು ಮಾತ್ರವೇ ಇದನ್ನು ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಇದು ಭಾಳ ಭಾಳ ಮುಖ್ಯ ಪ್ರಿಯರಾದವರೇ. ಇಷ್ಟ ಬಂದವರು ಮಾತಾಡುವುದನ್ನೆಲ್ಲ ಕೇಳಬೇಡ್ರಿ, ಬೈಬಲ್ ಪ್ರಕಾರ ಮಾತಾಡುವವರ ಸಂದೇಶವನ್ನು ಕೇಳ್ರಿ. ಅದು ಮಾತ್ರವಲ್ಲ, ನೀನು ಇದು ತುಂಬ ಇಂಪಾರ್ಟೆಂಟು. ಇದು ದೇವರನಿಗೆ ಹೇಳಿಕೊಟ್ಟಂಥ ಕಾರ್ಯ. ನೀನು ಸಂದೇಶವನ್ನು ಕೇಳಿದ ನಂತರ, ಒಂದು ಕೂಟಕ್ಕೆ ಹೋಗಿ ಬಂದ ನಂತರ, ನೀನು ಸಭೆಗೆ ಹೋಗಿ ಬಂದ ನಂತರ ನಿನ್ನ ಪರಿಶುದ್ಧತೆಯ ಜೀವಿತ ಮುಂದಿನ ಹಂತಕ್ಕೆ ಹೋಗ್ತಿದ್ಯಾ, ಅಥವಾ ಇದ್ದ ಹಾಗಿರ್ತಿದ್ಯಾ, ಅಥವಾ ಕೆಳಗೆ ಹೋಗ್ತೀಯಾ? ಎಚ್ಚರಿಕೆಯಾಗಿ ಗಮನಿಸು. ನೀನು ಸಂದೇಶವನ್ನು ಕೇಳಿದ ನಂತರ, ನೀನು ಸಭೆಗೆ ಹೋಗಿ ಬಂದ ನಂತರ, ನೀನು ಒಂದು ಕೂಟಕ್ಕೆ ಹೋಗಿ ಬಂದ ನಂತರ ಯೇಸುನೊಟ್ಟಿಗೆ ಇರುವಂಥ ಬಾಂಧವ್ಯವು ಇನ್ನೂ ಆಪ್ತವಾಗಿದೆಯಾ, ಅಥವಾ ಉಗುರು ಬೆಚ್ಚಗಿರುವಂತೆ ನಿನ್ನ ಹೃದಯವು ತಣ್ಣಗಿದೆಯಾ? ನೀನು ಸಂದೇಶವನ್ನು ಕೇಳಿದ ನಂತರ, ನೀನು ಸಭೆಗೆ ಹೋಗಿ ಬಂದ ನಂತರ, ನೀನು ಕೂಟಕ್ಕೆ ಹೋಗಿ ಬಂದ ನಂತರ ನಿನ್ನ ಪ್ರಾಣ, ಆತ್ಮ, ಶರೀರವು ದೇವರ ಪ್ರಸನ್ನತೆಯನ್ನು ಹುಡುಕುತ್ತಾ ಉಪವಾಸ ಇರಬೇಕು, ನಾನು ಪ್ರಾರ್ಥನೆ ಮಾಡಬೇಕು, ಆತ್ಮದಿಂದ ಸತ್ಯತೆಯಿಂದ ಕರ್ತನನ್ನು ಆರಾಧಿಸಬೇಕು ಎಂಬುದಾಗಿ ಅದಕ್ಕೆ ನೇರವಾಗಿ ನಡೆಸ್ತಿದ್ಯಾ, ಅಥವಾ ಇರುವಂಥ ಆತ್ಮಿಕ ಜೀವಿತವು ಕೆಳಗೆ ಹೋಗುವಂತೆ ನಡೆಸ್ತಿದ್ಯಾ? ಇನ್ನೊಂದು ವಿಷಯ ನಾನು ಹೇಳ್ತೇನೆ, ಬಹಳ ಮುಖ್ಯವಾದದ್ದು ಇದು. ನೀನು ಪ್ರಸಂಗವನ್ನು ಕೇಳಿದ ನಂತರ, ನೀನು ಸಭೆಗೆ ಹೋಗಿ ಬಂದ ನಂತರ, ನೀನು ಕೂಟಕ್ಕೆ ಹೋಗಿ ಬಂದ ನಂತರ ನಿನ್ನ ಮನಸ್ಸು ದೇವರನ್ನು ಹುಡುಕ್ತಿದೆಯಾ, ಅಥವಾ ದೇವರ ಸೇವಕರನ್ನು ಹುಡುಕ್ತಿದೆಯಾ? ಜನರಿಗೆ ಅರ್ಥ ಆಗ್ತಾ ಇದೆ. ನೀನು ಸಂದೇಶವನ್ನು ಕೇಳಿದ ನಂತರ, ಸಭೆಗೆ ಹೋಗಿ ಬಂದ ನಂತರ, ಕೂಟಕ್ಕೆ ಹೋಗಿ ಬಂದ ನಂತರ ನಿನ್ನ ಮನಸ್ಸು ದೇವರ ಕಡೆಗೆ ಎಳಿತಾ ಇದೆಯಾ, ಸೇವಕರ ಕಡೆಗೆ ಎಳಿತಾ ಇದೆಯಪ್ಪ? ಎಂಥ ಸೇವಕರಪ್ಪ, ಎಂಥ ವರ್ಷಿಪಪ್ಪ, ಎಂಥ ಮೆಸೇಜಪ್ಪ. ಅದಲ್ಲ, ಎಂಥ ವಾಕ್ಯವನ್ನು ದೇವರು ಮಾತಾಡಿದ, ದೇವರ ಕಡೆಗೆ ಎಳೆಯಬೇಕು. ದೇವರು ಹುಡುಕೋದು ದೇವ ಸೇವಕರನ್ನು ಹಿಂಬಾಲಿಸುವಂಥ ಹಿಂಬಾಲಕರನ್ನಲ್ಲ, ಅಭಿಮಾನಿಗಳನ್ನಲ್ಲ, ದೇವರನ್ನು ಹುಡುಕುವಂಥ ಹಿಂಬಾಲಕರು. God is not looking for fans. God is looking for followers. ಮುಂದಿನ ವಾರ ಇನ್ನೂ ಕೆಲವು ಸಂಗತಿಗಳನ್ನು ನೋಡಿ, ಜಯ ಹೊಂದುವವನಿಗೆ ಏನು ಕಾರ್ಯಗಳನ್ನೆಂಬುದಾಗಿ ಮುಂದಿನ ವಾರ ನೋಡಿ ನಾವು ಅಂತ್ಯಗೊಳಿಸೋಣ. ಅದಾದ ನಂತರ ನಾವು ಸಾರ್ದಿಸ್ನಲ್ಲಿರುವಂಥ ಸಭೆಯ ಬಗ್ಗೆ ನಾವು ಧ್ಯಾನ ಮಾಡೋಣ.